ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಚಂದ್ರಶೇಖರ್ ಅವರೇ, ಇವತ್ತು ಭಾರತೀಯ ಜನತಾ ಪಕ್ಷ ತಂದಂಥ ತಿದ್ದುಪಡಿಯಲ್ಲೂ ಕೂಡ ಅನೇಕ ಅಂಶಗಳು ಬಹಳ ಇಲ್ಲ ಅಂತ ಪ್ರಿಜಿಡಿ ಆಗಿರ್ತಕ್ಕಂಥದ್ದು. ಮಾಂಸಾಮಾನ್ಯರು ಇಟ್ಕೊಳ್ಳಂಗಿಲ್ಲ, ಮತ್ತೆ 25,000ರಿಂದ 50,000 ರೂಪಾಯಿ ದಂಡ, ಪ್ರಮಾಣ ಪತ್ರ ತಗೋಬೇಕು, 15 ವರ್ಷ ದಾಟಿರಬೇಕು, ಅದು ವಿಕಲಾಂಗ ಆಗಿರ್ಬೋದು ಅಥವಾ ಕೃಷಿಗೆ ಯೋಗ್ಯ ಇಲ್ಲದೆ ಇರ್ಬೋದು, ಹಾಲು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು ಅನ್ನೋದು. ಸೊ ಇದ್ರ ಜೊತೆಗೇನೆ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಈ ಹಸುಗಳ ವಿಚಾರದಲ್ಲಿ ಬಂದಾಗ ಇವತ್ತು ರೈತರು ತೀರ್ಮಾನ ಕೈಗೊಳ್ಬೇಕು ಅನ್ನೋ ಮಾತನ್ನು ಹೇಳಿದ್ರಿ. ಸೊ ಈ ಸಂಬಂಧಪಡದೇ ಇರೋರು ಇದ್ರ ವಿಚಾರದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ನೋಡಿ. ಮತ್ತೆ ಭಾರತೀಯ ಜನತಾ ಪಕ್ಷ ಹೇಳಿತ್ತು ಗೋ ಹತ್ಯೆ ನಿಷೇಧವನ್ನು ಚುನಾವಣಾ ಅಸ್ತ್ರ ಮಾಡ್ತೀನಿ ಅಂತ ಈಶ್ವರಪ್ಪನವರು ಕೂಡ ಹೇಳಿದ್ರು. ಹೌದು, ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಯಾವುದು ನಾವು ವಾಪಸ್ ತಗೋತೀವಿ ಅಂತ ಅವರು ಅಂದ್ರೆ ಚುನಾವಣಾ ಅಸ್ತ್ರ ಆಗಿದೆ ಗೋವು ಅನ್ನುವಂಥದ್ದು. ಹೌದು, ಇದಾಗಬಾರ್ದು. ರಾಜಕಾರಣ ಗೋವಿನ ಹೆಸರಿನಲ್ಲಿ ಮಾಡೋದನ್ನು ಎರಡೂ ಪಾರ್ಟಿಗಳು ಕೈ ಬಿಟ್ಬಿಟ್ರಿ. ನಾವು ಹಿಂದಿನ ಸರ್ಕಾರದಲ್ಲೇ ನಾವು ಅನೇಕ ಸಲಹೆಗಳನ್ನು ಕೊಟ್ವಿ. ಗೋವು ಇಷ್ಟೊಂದು ಪ್ರೀತಿ ಮಾಡ್ತಕ್ಕಂಥ ತಾವು ಮಾತೆ ಅಂಥೇಳಿ ಕರಿತೀರಿ, ಆದರೆ ಇದುವರೆಗೆ ಗೋವುಗೆ ಒಂದು ಮೊಬೈಲ್, ಆಂಬುಲೆನ್ಸ್ ಇಲ್ಲ. ಒಂದು ಕಾಲ್ ಮುರ್ಕೊಂಡೋಯ್ತು, ಕೋಡ್ ಮುರ್ಕೊಂಡೋಯ್ತು, ಒಂದು ಆಸ್ಪತ್ರೆಗೆ ತರಬೇಕು, ಸಲಹೆಯನ್ನ ಸರ್ಕಾರ ಸ್ವೀಕಾರ ಮಾಡಲೇ ಇಲ್ಲ. ಈಗಲೇ ನಾವು ಮನುಷ್ಯರ ಬಗ್ಗೆ ಭಾಳ ನೀತಿಗಳನ್ನೆಲ್ಲ ಮಾಡ್ಕೊತಾ ಇದ್ದೀವಿ, ಆದರೂ ರೈತನ ಬಗ್ಗೆ ಅಷ್ಟು ಪ್ರೀತಿ ಯಾವ ಪಾರ್ಟಿಗಳಲ್ಲೂ ಕಂಡು ಬರಲಿಲ್ಲ. ಆದರೆ ನಾವು ಸಂಬಳದವ್ರಿಗೆ ಮಾತ್ರ 7th ಪೇ ಕಮಿಷನ್ ಮಾಡ್ತೇವೆ. ನಮ್ಮ ಗೋವುಗಳಿಗೆ ಅದು ನೀರು ಕುಡಿತಾ ಇದೆಯೋ, ಅದಕ್ಕೆ ಗಂಟ್ಲು ಬೇನೆ ಇದೆ, ಕುರ ಬರುತ್ತೆ, ಅದ್ರ ಬಗ್ಗೆ ನೀವು ಬಜೆಟ್ಗಳಲ್ಲಿ ವಿಶೇಷವಾಗಿ ಆಸಕ್ತಿ ತೋರಲೇ ಇಲ್ಲ. ಅದು ಭಾಳ ನೆಗ್ಲೆಕ್ಟೆಡ್ ಆ ಗೋವು ಬಗ್ಗೆ ಎಲ್ಲರ ಬಜೆಟ್ಗಳಲ್ಲೂ. ಹಾಗೇನೆ ಇವತ್ತು ನಮಗೆ ಭಾಳ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು, ನಮ್ಮ ಕೃಷಿ ಭೂಮಿ ಫಲವತ್ತತೆಗೆ ಬೇಕಾಗುವಂಥದ್ದು ನಮ್ಮ ಜಾನುವಾರುಗಳ ಸಗಣಿ ಮತ್ತು ಗಂಜಲ ಇದೆಯಲ್ಲ, ಅದು ಭೂಮಿಗೆ ಬಿದ್ದುಬಿಟ್ರೆ ಸಾಕು. ಆ ಭೂಮಿಯನ್ನು ಫಲವತ್ತತೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಕೋಟ್ಯಾಂತರ ಜೀವಿಗಳು ಸೃಷ್ಟಿಯಾಗುತ್ತೆ. ಅದ್ರ ಬಗ್ಗೆ ಇವತ್ತು ನಾವು ಸರ್ಕಾರಗಳು ಮಾತಾಡ್ತಲೇ ಇಲ್ಲ ಸರಿಯಾಗಿ. ಇದು ಎಲ್ಲ ಅಂಶಗಳನ್ನ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ರೈತನಿಗೆ ಕೂಡ ಜವಾಬ್ದಾರಿ ಇದೆ. ಹೌದು, ಏನೇ ತುಷ್ಟೀಕರಣ, ಏನೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಯಾರೇ ಮಾಡಿದ್ರು ಕೂಡ ನಿಜವಾದ ರಾಸುಗಳ ರಕ್ಷಣೆ, ರೈತನ ರಕ್ಷಣೆ ಆಗಬೇಕು. ಖಂಡಿತ. ಇಲ್ಲಿ ಹಾಲಿನ ಬೆಲೆ ಜಾಸ್ತಿ ಆದ್ರೆ ಬಿಜೆಪಿಯವರು ಗಲಾಟೆ ಮಾಡ್ತಾರೆ, ಕಾಂಗ್ರೆಸ್ನವರು ಗಲಾಟೆ ಮಾಡ್ತಾರೆ. ಇದು ಗೋವುಗಳದು ರಕ್ಷಣೆ ಹೆಂಗೆ, ರೈತರ ರಕ್ಷಣೆ ಹೆಂಗೆ? ನಾನು ಬಂದೆ, ಇದು ಬಹಳ ತಪ್ಪಲ್ವೇ? ಈಗ ದಯಾನಂದ ಶ್ರೀಗಳೇ ತಾವು ಹೇಳ್ತಾ ಇದ್ರಿ ಗೋವು ಬಹಳ ಪಾವಿತ್ರ್ಯ, ಅದು ರಕ್ಷಣೆ ಆಗ್ಬೇಕು ಅನ್ನೋದು. ರಕ್ಷಣೆ ಆಗುವಾಗ ಅದಕ್ಕೆ ಬೇಕಾದಂತ ಒಂದು ಆರೋಗ್ಯದ ಪರಿಸ್ಥಿತಿ ಕೂಡ ಇದೆ. ಇವತ್ತು ಮೊಬೈಲ್ ವ್ಯಾನ್ ಇಲ್ಲ, ಗೋವು ಹೆಚ್ಚು ಕಮ್ಮಿ ಆದಂದ್ರೆ ಅವ್ರ ರೈತ ಅಲ್ಲಿ ತನಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಹಸು ಸತ್ತು ಹೋದ್ರೆ ಯಾರು ಕೂಡ ನೋಡಿರಲ್ಲ, ಅವನ ಇಡೀ ಕೃಷಿ ನಿಂತೋಗುತ್ತೆ. 25-30 ಸಾವಿರ ರೂಪಾಯಿ ಕೊಟ್ಟು ಒಂದು ಎತ್ತು ತರ್ತಾನೆ. ಸೊ ಅವನು ರಕ್ಷಣೆ ಆಗ್ಬೇಕಲ್ಲ, ಗೋ ರಕ್ಷಣೆ ಮಾಡ್ಬೇಕಾದ್ರೆ ರೈತನ ರಕ್ಷಣೆ ಕೂಡ ಆಗ್ಬೇಕಾಗತ್ತೆ. ಅಲ್ಲಿ ಜಾತಿ ಧರ್ಮ ಯಾವುದು ಬರಲ್ಲ. ಈಗ ಒಂದು ದೊಡ್ಡ ಕನ್ಫ್ಯೂಷನ್ ನಮ್ಮ ವಾದ ವಿವಾದದಲ್ಲಿ ಕಂಡು ಬರ್ತಾ ಇದೆ, ವಿಷಯಾಂತರಗಳಾಗ್ತಾ ಇದ್ದಾವೆ. ನಾನು ವಿಷಯ ಎರಡು ಸ್ಪಷ್ಟವಾದ ನಮ್ಮ ಹೋರಾಟದಲ್ಲಿ ಇಲ್ಲ, ಭಾವನಾತ್ಮಕವಾಗಿಲ್ಲ. ನಾನು ವಾಸ್ತವವಾಗಿ ಹೇಳ್ತೇನೆ, ಭಾವನಾತ್ಮಕವಾಗಿ ಹೇಳ್ತಾ ಇಲ್ಲ. ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜೊತೆಲೇ ಇದ್ದಾರೆ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಕಾಲದಿಂದ ಹಿಡಿದುಕೊಂಡು ಸಂಪೂರ್ಣ ಗೋವಂಶ ಹತ್ಯೆ ನಿಷೇಧದ ವಿಷಯದಲ್ಲಿ, ಅವುಗಳ ಸಂರಕ್ಷಣೆಯ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೇವಲ ಗೋವಂಶ ಹತ್ಯೆ ನಿಷೇಧ ಕಾನೂನು ಜಾರಿಗೆ ಬಂದರೆ ಸಮಸ್ಯೆ ಸಾಲ್ವ್ ಆಗಲ್ಲ ಅಂತೇಳಿ ಕರ್ನಾಟಕ ಗೋಸೇವಾ ಆಯೋಗವನ್ನ ರಚನೆ ಮಾಡಲಿಕ್ಕೆ ಹೋರಾಟ ಮಾಡಿ ಅದು ಕೂಡ ರಚನೆ ಆಯಿತು. ಅದರ ಮೂಲ ಹಿನ್ನೆಲೆ ಇಡೀ ರಾಜ್ಯದಲ್ಲಿ ಗೋ ಸಂಪತ್ತಿನ ಸಂರಕ್ಷಣೆಗಾಗಿ, ಸಂವರ್ಧನೆಗಾಗಿ ವ್ಯಾಪಕವಾದಂಥ ಒಂದು ಮೂವ್ಮೆಂಟ್ ಅನ್ನು ಕೈಗೊಳ್ಳಬೇಕು, ಕಾರ್ಯಾಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಘೋಷಣೆ ಮಾಡಿತ್ತು. ಆದರೆ ಅದನ್ನು ಕೂಡ ರಾಜಕೀಕರಣಗೊಳಿಸಿ ಆ ಒಂದು ಗೋಸೇವಾ ಆಯೋಗದ ಆಕ್ಟಿವಿಟಿನೂ ಕೂಡ ತಾತ್ಕಾಲಿಕವಾಗಿ ಯಾವುದೇ ರೀತಿ ನಡೆದ ಹಾಗೆ ನೋಡ್ಕೊಳ್ಳಾಗ್ತಾ ಇದೆ. ಮಧುಸೂದನ್ ಅವರೇ, ಈಗ ಭಾರತೀಯ ಜನತಾ ಪಕ್ಷ ತಂದಂತ ತಿದ್ದುಪಡಿ ವಿಧೇಯಕವನ್ನ ಕಾಂಗ್ರೆಸ್ ವಾಪಸ್ ಪಡೆದಿದೆ. ಈಗ ಭಾರತೀಯ ಜನತಾ ಪಕ್ಷ ಇದನ್ನ ಒಪ್ಕೊಳ್ಳುತ್ತಾ? ಕೊನೆಯದಾಗಿ ನೋಡ್ರಿ, ಇದನ್ನ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹಲೋ, ಮಾತಾಡಿ ಗೋಲ್ಬೋದು ಮಧುಸೂದನ್. ಚುನಾವಣಾ ಇಶ್ಯೂ ಮಾಡ್ತಾರೆ, ಹೇಳ್ತಾ ಇದೆ, ಅಲ್ಲೇನೋ ಕೇಳಿಸ್ತಾ ಇದೆ ನನಗೆ. ಮಾತಾಡಿ, ಟೈಮ್ ಇದೆ. ಮಾತಾಡಿ ಮಧುಸೂದನ್ ಅವರೇ. ಇಲ್ಲಿ ಇದನ್ನ ಚುನಾವಣಾ ರಾಜಕೀಯಕ್ಕೆ ಕಾಂಗ್ರೆಸ್ನವರು ಬಳಸ್ಕೋತಾ ಇದ್ದಾರೆ. ನೀವು ಬಳಸ್ಕೊಳ್ಳಲ್ವಾ? ಇದ್ರ ಹಿಂದೆ ಇರುವಂತದ್ದು ಗೋ ಮಾಂಸವನ್ನ ವಿದೇಶಕ್ಕೆ ನಿರ್ಯಾತ ಮಾಡುವಂತ ಲಾಬಿ, ಇದ್ರ ಹಿಂದೆ
ಅಲ್ಪಸಂಖ್ಯಾತರ ತುಷ್ಟೀಕರಣದ ಲಾಬಿ ಇದೆ. ನಾವು ಗೋಸೇವಾ ಆಯೋಗವನ್ನು ಮಾಡಿದ್ವಿ. ಗೋ ರಕ್ಷಣೆಗೆ ಬೇಕಾದಂತ ಎಲ್ಲ ಕೆಲಸಗಳನ್ನು ಇದನ್ನು ತಾವು ಮುಂದಿನ ಲೋಕಸಭಾ ಚುನಾವಣೆಗೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಲ್ವಾ ಸ್ವಾಮಿ? ಇದು ಸ್ವಾಭಾವಿಕವಾಗಿಯೇ ಇದು ಚರ್ಚೆ ಆಗುತ್ತೆ. ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅಂತಿಮವಾಗಿ ಇದು ಅಲ್ಪಸಂಖ್ಯಾತರ ಓಲೈಕೆ ಮಾಡಿದಂತ ತೀರ್ಮಾನ. ನಾವು ರಾಜಕೀಯವಾಗಿ ಚುನಾವಣಾ ಅಸ್ತ್ರ ಆಗುತ್ತೋ ಅಥವಾ ಇಶ್ಯೂ ಆಗಿ ತಗೊಳ್ತೀವಿ, ಒಟ್ಟನ್ನು ತಗೊಳ್ತೀವಿ. ಸೊ ಒಂದಂತೂ ಈ ಮಾಂಸ ತಿನ್ನುವಂತವರ ಪರಿಸ್ಥಿತಿ ಏನಿದೆ ಅಂದ್ರೆ, ಕೋಳಿ ತಿನ್ನಕ್ಕಾಗಲ್ಲ, ಇವತ್ತು ಕುರಿ ಮಾಂಸ ತಿನ್ನಕ್ಕಾಗಲ್ಲ, 400-500 ರೂಪಾಯಿ ಹೋಗ್ತಾ ಇದೆ. ಸೊ ಆ ಮಾಂಸ ತಿನ್ನೋರ ಪರಿಸ್ಥಿತಿ ಕೂಡ ಇವತ್ತು ಬಡವರು ಇದ್ದಾರೆ, ದಲಿತರಿದ್ದಾರೆ, ಹಿಂದುಳಿದರಿದ್ದಾರೆ. ಸೊ ಆ ವಿಚಾರ ಕೂಡ ಇಲ್ಲಿ ಒಂದು ಕಡೆ ಬರುತ್ತೆ. ಇದು ಗೋಮಾಂಸ ತಿನ್ನೋದು ಬಡವರು ದಲಿತ ಪ್ರಶ್ನೆ ಇಲ್ಲ. ಈಗ ಇದೊಂದು ಅಂತಾರಾಷ್ಟ್ರೀಯ ಆಹಾರ. ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಗೋಮಾಂಸ ಒಂದು ಸಹಜವಾದ ಆಹಾರ. ನಮ್ಮ ಕೇರಳಕ್ಕೆ ಹೋದ್ರೆ ನೀವು ಪ್ರತಿ ಹೋಟೆಲ್ನಲ್ಲಿ ಯಾವ್ಯಾವ್ದು ಮಾಂಸಾಹಾರಿ ಹೋಟೆಲ್ಗಳು, ಎಲ್ಲ ಹೋಟೆಲ್ಗಳಲ್ಲಿ ಗೋಮಾಂಸವನ್ನ ಬಹಳ ಸಹಜವಾಗಿ ಮಾಡ್ತಾರೆ. ನಾನು ಹೇಳ್ತಿರೋದು, ಇದನ್ನ ಆಹಾರವಾಗಿ ಮಾಡ್ಕೊಳ್ಳೋದು ನನ್ನ ಹಕ್ಕು ಅಥವಾ ನಿಮ್ಮ ಹಕ್ಕು. ನಿಮಗೆ ಇಷ್ಟ ಇದ್ರೆ ತಿಂತೀರಿ, ಇಷ್ಟ ಇದ್ರೆ ಬಿಡ್ತೀರಿ, ಪ್ರಶ್ನೆ ಅದಲ್ಲ. ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ, ಕಾಂಗ್ರೆಸ್ ಪಕ್ಷ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದೆ, ನಾವು ಇಂಥ ಮಸೂದೆಯನ್ನ ಬೆಂಬಲ ಮಾಡೋದಿಲ್ಲ ಅಂತ. ಜನ ನಮಗೆ ಓಟ್ ಹಾಕಿದ್ದಾರೆ. ನೀವು ಇಬ್ರು ಬೀದಿಯಲ್ಲಿ ನಮಗಿದು ರಾಜಕೀಯ ಅಲ್ಲ. ಇಬ್ರಿಗೆ ರಾಜಕೀಯ ಈಗ ಮನುಷ್ಯ ಮತ್ತು ಒಂದು ಸಮಾಜ ಆರೋಗ್ಯಕರವಾಗಿರ್ಬೇಕಾದ್ರೆ ಯಾವ ಕಾನೂನು ಇರಬೇಕು, ಯಾವ ಯಾರ್ದಾದ್ರೂ ಮನೆಯಲ್ಲಿ ಮಾಂಸ ಇಟ್ರೆ 1 kg ಅವನ್ನ ಅರೆಸ್ಟ್ ಮಾಡಬಹುದು ಅಂತ ಆದ್ರೆ, ಅವ್ನು 7 ವರ್ಷ ಜೈಲಿಗೆ ಕಳಿಸಬಹುದು ಅಂತ ಆದ್ರೆ, ಇದನ್ನ ಕಾನೂನು ಅಂತ ಕರೀತಾರೆ ಯಾರಾದ್ರೂ? ಅಲ್ಲ, ಇದು ನಾವು ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಬದುಕ್ತಿರೋದು. ಅಲ್ಲ, ಗೋವಿನ ನೀವು ಬೇಕು ಅಂತ ಏನೇನ್ ಮಾಡ್ಬೋದು ಗೊತ್ತಾ? 4 ಹಸುಗಳನ್ನ ಯಾರು ಹೊಡ್ಕೊಂಡು ಹೋಗ್ತಿದ್ರೆ ನೀವು ಪ್ರಮಾಣ ಪತ್ರ ಇಲ್ಲ ಅಂತ ಅವ್ನು 7 ವರ್ಷ ಜೈಲಿಗೆ ಕಳಿಸಬಹುದು. ಯಾರನ್ನ ಉದ್ದೇಶಿಸಿ ಈ ಕಾನೂನನ್ನು ಮಾಡಿದ್ದೀರಿ? ನಮಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಕರಿತೀರಿ. ಈಗ ಒಂದಂತೂ ಖಂಡಿತ ಹನುಮಂತನವರೇ, ನಾನು ಕೋಡಿಹಳ್ಳಿ ಜೊತೆಗೆ ನಾನು ನಿಲ್ತೇನೆ. ಯಾಕಂತಂದ್ರೆ ನಿಮಗೂ ರಾಜಕೀಯ ಅಸ್ತ್ರ, ಭಾರತೀಯ ಜನತಾ ಪಕ್ಷಕ್ಕೂ ಅಸ್ತ್ರ. ನಿಮಗೂ ಒಂದು ಅಜೆಂಡಾ ಇದೆ, ಅವರಿಗೂ ಒಂದು ಅಜೆಂಡಾ ಇದೆ. ಸೊ ಅಜೆಂಡಕ್ಕೆ ಒಂದು ಪವಿತ್ರ ಹೇಳುವಂತ ಮಧುಸೂದನ್ ಗೋವನ್ನು ಕೂಡ ಬಲಿಯಾಗಬಹುದು. ಮೂಲಕ ನಾವು ಬಿಜೆಪಿ ಮಾಡಿದ ತಪ್ಪನ್ನ ತಿದ್ದುವ ಪ್ರಯತ್ನ ಮಾಡಿದ್ದೇವೆ. ಗೋ ಹತ್ಯೆ ಕಾನೂನು ರೈತನ ಜೊತೆಗಿನ ಗೋವನ್ನ ರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ನನ್ನ ಕೋಡಿಹಳ್ಳಿ ಚಂದ್ರಶೇಖರವಾದ. ನಿಮ್ಮ ರಾಜಕೀಯ ಗೋವು ನಮ್ಗೆ ಬೇಕಾಗಿಲ್ಲ. ಸೊ ಇಷ್ಟೊತ್ತು ತಾವು ಚರ್ಚೆಯ ಬಗ್ಗೆ ತಮ್ಮೆಲ್ಲರೂ ಕೂಡ ಧನ್ಯವಾದ. ಸೊ ಅದು ಈ ಹೊತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೆ ನ್ಯೂಸ್ ಅವರ್ಲಿ ಹಾಜರಾಗ್ತೀನಿ ಅಂತ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.